ಮಾದಕ ದ್ರವ್ಯ ನಿಗ್ರಹ ದಳದಿಂದ ಕಾರ್ಯಾಚರಣೆ ನಡೆದಿದೆ. ಕೋಟಿ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಬಗೆಯ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. ಅಂದಾಜು 17 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ 5 ಕೆಜಿ 155 ಗ್ರಾಂ ನೋಡಿ ಎಷ್ಟರ ಮಟ್ಟಿಗೆ ಗಾಂಜಾವನ್ನು ಖಾಕಿ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದನ್ನು ಗಮನಿಸಬಹುದು. ಖಚಿತ ಮಾಹಿತಿಯನ್ನು ಪಡೆದು ದಾಳಿ ನಡೆಸಿ ಸಿಸಿಬಿ ಟೀಮ್ ಸೀಸ್ ಮಾಡಿದೆ. ಯಾವ ದೇಶದಿಂದ ಡ್ರಗ್ಸ್ ಪಾರ್ಸಲ್ ಬಂದಿದೆ ಅಂತ ತನಿಖೆ ಮುಂದುವರೆದಿದೆ. ಸದ್ಯ ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದಂತಹ 2 ನೈಜೀರಿಯಾ ಪ್ರಜೆಗಳ ಬಂಧನವಾಗಿದೆ. ಚಿಟಿಬೇರಿ ಆಂಬ್ರೋಸ್ ಅಲಿಯಾಸ್ ಚೀಪ್, ನವೇಬಿಲಿ ವ್ಯಾಲೆಂಟಿನ್ ಬಂಧಿತ ಆರೋಪಿಗಳು. 2016ರಲ್ಲಿ ಬಿಸ್ನೆಸ್ ವೀಸಾದಡಿ ಭಾರತಕ್ಕೆ ಬಂದಿದ್ದಾರೆ ಈ ಆಂಬ್ರೋಸ್ ಅನ್ನುವಂಥ ವ್ಯಕ್ತಿ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿ MDMA ಮಾರಾಟದಲ್ಲಿ ಆರೋಪಿ ತೊಡಗಿದ್ದಾನೆ. ನವಬಲಿ ವ್ಯಾಲೆಂಟಿನ್ ವಿದ್ಯಾರ್ಥಿ ವೀಸಾ ಪಡೆದು 2021ರಲ್ಲಿ ಭಾರತಕ್ಕೆ ಬಂದಿರುವುದು. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಕೇನ್ ಡೀಲಿಂಗ್ ಅನ್ನು ಮಾಡ್ತಾ ಇರ್ತಾನೆ. ಆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಫಾರಿನ್ ಪೋಸ್ಟ್ ಆಫೀಸ್ಗೆ ಪಾರ್ಸಲ್ ಮೂಲಕ ಡ್ರಗ್ಸ್ ಬಂದಿದೆ. ನೋಡಿ, ಇರುವಂತಹ ವ್ಯವಸ್ಥೆಯನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. 17 ಕೋಟಿ ರೂಪಾಯಿ ಮೌಲ್ಯದ 17 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ 5 ಕೆಜಿ 155 ಗ್ರಾಂ MDMA ಸಿಕ್ಕಿದೆ. 332 ಗ್ರಾಂ ಕೊಕೇನ್ ಹೈಡ್ರೋ ಗಾಂಜಾವನ್ನು ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. $287 ಕೋಟಿ ಒಟ್ಟು 26ರವರೆಗೆ ಇಲ್ಲಿವರೆಗೆ 756 ಕೆಜಿ ವಶಪಡಿಸಿಕೊಂಡಿದ್ದಾರೆ. 36 ಕೋಟಿ ಒಟ್ಟು ಈ 3 ವರ್ಷದಲ್ಲಿ 653 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 13,000 ಜನ ಇಂಡಿಯನ್ಸು, ಸುಮಾರು 291 ಜನ ಫಾರಿನರ್ಸು. ಇವರನ್ನು ರಿಜಿಸ್ಟರ್ ಮಾಡಿದ್ದಾರೆ, ಕೇಸಸ್ ರಿಜಿಸ್ಟರ್ ಮಾಡಿದ್ದಾರೆ. ಈಗ ತಾನೇ ಮೊನ್ನೆ ಎಲ್ಲಿದೆ ಅದು, ಬೆಂಗಳೂರಿಂದು ಇದೆಲ್ಲ, ಬೆಂಗಳೂರಿನಲ್ಲಿ ಈಚೆಗೆ ಒಂದು ವೆರಿ ಬಿಗ್ ಕ್ಯಾಚ್ ಅಂತಾರಲ್ಲ, ಹಾಗೆ CCB ಅವರು ಹಿಡಿದಿದ್ದಾರೆ. ನಾರ್ತ್ ಈಸ್ಟ್ ಡಿವಿಷನ್ನು, ನಾರ್ತ್ ಡಿವಿಷನ್ನು, ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗು, ಇವರೆಲ್ಲರೂ ಸೇರಿ 16 ಜನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 36 ಕೋಟಿ ರೂಪಾಯಿ ಡ್ರಗ್ಸು ಅದನ್ನು ಸೀಸ್ ಮಾಡಿ ಇವತ್ತು ಅವ್ರ ಮೇಲೆಲ್ಲ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇದು ಈಗ ನಮಗೆ ಅಂದರೆ ಲೇಟೆಸ್ಟು ಇದು ಆಗಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಎಲ್ಲ ಇಲಾಖೆಯ ಎಲ್ಲ ಡಿವಿಷನ್ನವರು, ಮೊಹಮ್ಮದ್ ಸುಜೀತಾ ಈಸ್ಟ್, ಅದು ಸೌತ್ ಈಸ್ಟು, ಶ್ರೀಮತಿ ಅನಿತಾ ಅಡ್ಡಣ್ಣನವರ್ ಸೌತ್ ವೆಸ್ಟ್, ಮಿಥುನ್ ನಾರ್ತ್ ಈಸ್ಟ್, ನೇಮಗೌಡ DCP ನಾರ್ತ್ ಡಿವಿಷನ್, ರಾಜಾ ಇಮಾಮ್ ಖಾಸಿಮ್ ಕ್ರೈಮ್ 2 DCP ಮತ್ತು ಬೇರೆ ಬೇರೆ ಅಧಿಕಾರಿಗಳು. ಇಲ್ಲಿ ಶ್ರೀಮಂತ್ ಸಿಂಗ್ ಅವರು ಕಮಿಷನರು, ಅಜಯ್ ಹಿಲ್ಲೋರಿ ಅವರು, ರಮೇಶ್ ಬೆನೋತ್ ಅವರು, ವಂಶೀಕೃಷ್ಣ ಅವರು, ಎಲ್ಲ ಅಧಿಕಾರಿಗಳು ಸೇರಿ, ನಮ್ಮ ಕೆಲವರು ಹೆಸರನ್ನು ಬಿಟ್ಟಿದ್ದೀನಿ, ಆದರೆ ಅವರು ಕೂಡ ಎಲ್ಲರೂ ಸೇರಿ ಇವತ್ತು ಈ ಕೆಲಸ ಮಾಡಿದ್ದಾರೆ. ನಮ್ಮ ಉದ್ದೇಶ ರಾಜ್ಯದಲ್ಲಿ ಈ ಮಾದಕ ದ್ರವ್ಯವನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಉತ್ಪತ್ತಿ ಮಾಡುವಂಥದ್ದು ಮತ್ತು ಉಪಯೋಗ ಮಾಡುವಂಥದ್ದು, ಈ 3 ವಿಚಾರಗಳಲ್ಲಿ ನಾವು ಗಮನ ಹರಿಸ್ತಾ ಇದ್ದೇವೆ. ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ಹತ್ತಿಕ್ಕುವಂಥ ಕೆಲಸ ನಮ್ಮಿಂದ ಇಲಾಖೆಯಿಂದ ಆಗಬೇಕು. ಅದನ್ನು ಭಾಳ ಎಚ್ಚರಿಕೆಯಿಂದ ಕರ್ನಾಟಕ ಡ್ರಗ್ಸ್ ಫ್ರೀ ಆಗಬೇಕು, ಬೆಂಗಳೂರು ಡ್ರಗ್ಸ್ ಫ್ರೀ ಆಗಬೇಕು. ಇದು ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ. ಈಗಾಗಲೇ ಸ್ಪೆಷಲ್ಲಾಗಿ ಅದಕ್ಕೆ NDPS ಆ್ಯಕ್ಟ್ನ ಅಡಿಯಲ್ಲಿ ನಾವು ಒಂದು ಟಾಸ್ಕ್ ಫೋರ್ಸನ್ನು